ನಾನು ರೆಡಿ. ಸ್ಟಿಕ್ಕರ್ ಇದೆ, ಸ್ಟಿಕ್ಕರ್ ಬೇಡ, ಜಸ್ಟ್ ಪೇಟೆಗೆ ಹೋಗುದಲ್ಲ. ನೋಡಿದ್ರಲ್ವ, ಜಾಸ್ತಿ ನೈಲ್ ಪಾಲಿಶ್ ಮತ್ತೆ ಇಷ್ಟೇ ಸಾಕ. ನಾನು ರೆಡಿ, ಹೋಗ ಇವಾಗ. ನೋಡಿದ್ರಲ್ಲ ರೆಡಿ ಅದ. ಜಸ್ಟ್ ಹಂಗೆ ಹೋಗಿ ಹಿಂಗೆ ಬರೋದು. ಸಿಗ್ತೀನಿ ಇವಾಗ. ಆಮೇಲೆ ನಾನು ಇವಾಗ ರೋಡಲ್ಲಿ ಹೋಗ್ತಾ ಇದ್ದೀನಿ, ಹೊರಡಿದ ಮನೆಯಿಂದ. ಹಾಗೆಯೇ ಸಿಟಿಯಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಜಾಸ್ತಿ ಆಗಿಲ್ಲ ಮಾಡ್ಕೊಳ್ಳೋಕ್ಕೆ. ಇವಾಗ ನಾನು ಫಸ್ಟ್ ಹೋಗೋದು ನಾನು ಬ್ಯೂಟಿ ಪಾರ್ಲರ್ಗೆ. ಸ್ವಲ್ಪ ಕೂದಲು ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡುವಂತೆ ಶೇಪ್ ಕೊಡು ಅಂತೇಳಿ ಹೋದೆ ಅಲ್ಲಿಗೆ. ಅಲ್ಲಿಂದ ನಾನು ಡ್ರೆಸ್ ಅಂಗಡಿಗೆ ಬಂದೆ. ಡ್ರೆಸ್ ಅಂಗಡಿಯಲ್ಲಿ ನನಗೊಂದು ಡ್ರೆಸ್ ಆಗಬೇಕಿತ್ತು, ಅದಕ್ಕೋಸ್ಕರ ಡ್ರೆಸ್ ಅಂಗಡಿಗೆ ಹೋದೆ. ಅಲ್ಲಿ ಡ್ರೆಸ್ ಅಷ್ಟೊಂದು ಬಂದಿರಲಿಲ್ಲ, ಯಾಕೆ ದೀಪಾವಳಿ ಹತ್ತಿರ ಬರ್ತಾ ಇದೆ ಅಲ್ವಾ, ದೀಪಾವಳಿಗೆಲ್ಲ ಹಾಕ್ತಾರೆ. ಆದರೂ ನನಗೆ ಒಂದು ಬೇಕಿತ್ತು. ಹೋದೆ, ಏನೋ ಇದೆ ಅಂತೇಳಿ ಸಿಗುತ್ತೆ ಅಂತೇಳಿ ಅರ್ಜೆಂಟಿಗೊಂದು ಬೇಕಿತ್ತು. ಹುಡುಕ್ತಾ ಇದ್ದೆ. ನೋಡಿ, ನಾನು ನೋಡ್ತಾ ಇದ್ದೆ ತಗೊಳ್ಳುವ ಅಂತೇಳಿ. ಈ ಥರದ್ದೇ ಬಂದಿದೆ ಅಂತ ಹೇಳಿದರು. ನನಗೆ ಅದೊಂದು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಇದರಲ್ಲಿ ಒಂದು ತಗೊಂಡು ಬಂದೆ. ನನಗೆ ಹಾಕಿದ್ರೂ ಅದು ನನಗೆ ಇಷ್ಟ ಆಗಿಲ್ಲ. ನನಗೊಂದು ಕ್ರಮ ಇದೆ, ನನಗೆ ಇಷ್ಟ ಆಗಬೇಕು ಅಂದರೆ ಮಾತ್ರ ನಾನು ಹಾಕೋದಿಲ್ಲ, ಅಂದರೆ ಹಾಕಲ್ಲ. ಎಷ್ಟೇ ದುಡ್ಡು ಕೊಡಲಿ, ಅದು ಇಷ್ಟ ಆಗಿಲ್ಲ ಅಂದರೆ ನನಗೆ ಬೇಡವೇ ಬೇಡ. ತಂದೆ ನಾನು, ನನ್ನ ಸಿಸ್ಟರ್ಸ್ಗೆ ಆಗುತ್ತೆ ಅಂತೇಳಿ ಇಟ್ಕೊಂಡೆ, ಇರಲಿ ಅಂತೇಳಿ. ತುಂಬ ಹುಡುಕಿದೆ, ಆದರೆ ಏನೂ ಸೆಲೆಕ್ಷನ್ ಇರಲಿಲ್ಲ. ಇನ್ನು ದೀಪಾವಳಿಗೆ ಬರ್ಬೋದು. ನೋಡಿ, ಇವಳು ಕ್ಯಾಮರಾಕ್ಕೆ ಮುಖ ತೋರಿಸಲ್ಲ ಅಂತ ಓಡೋಗ್ತಾ ಇದ್ದಾಳೆ. ಹಾಗೆಯೇ ಅಲ್ಲಿ ಮಾತಾಡಿಸ್ಕೊಂಡು ಸ್ವಲ್ಪ ನನಗೆ ಇವರು ಪರಿಚಯ ಇದ್ದಾರೆ ತುಂಬ. ಅಲ್ಲಿಗೆ ಹೋಗ್ತಾ ಇರೋದಲ್ವ, ನನಗೆ ತುಂಬ ಕಡಿಮೆನೂ ಮಾಡ್ತಾರೆ, ಅದು ಆ ಥರ ಏನಿಲ್ಲ. ಇನ್ನೊಂದು ಸರಿ ಬನ್ನಿ, ದೀಪಾವಳಿಗೆ ಬನ್ನಿ ಅಂತ ಹೇಳ್ತಾಯಿದ್ರು. ದೀಪಾವಳಿಗೆ ಖಂಡಿತ ಇಲ್ಲಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತಗೊಂಡು ಬರ್ತಾರೆ. ಸ್ಟಾಕ್ ಬಂದಿರಲಿಲ್ಲ. ಮನೆಗೆ ಬಂದೆ. ಇವಾಗ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು, ಅಡಿಕೆ ಗಿಡ ನೆಡ್ತಾಯಿದ್ರು. ಅಡಿಕೆ ಗಿಡ ನೆಟ್ಟಾದ ನಂತರ ಒಂದು ದಿನವೂ ಮಳೆನೇ ಬಂದಿರಲಿಲ್ಲ. ನೋಡಬೇಕು ಇನ್ನಾದರೂ ಮಳೆ ಬರುತ್ತಾ ಅಂತೇಳಿ ಕೆಲಸ. ಇಲ್ಲಿ ಸ್ವಲ್ಪ ಇವ್ರ ಹತ್ರ ಮಾತಾಡ್ಕೊಂಡಿದ್ದೆ. ಇಬ್ಬರು ಇದ್ದರು. ಹಾಗೆಯೇ ಅಮ್ಮ ಅಡುಗೆ ಮಾಡ್ತಾಯಿದ್ರು. ಚಿಕನ್ ಸಾರು ಮತ್ತು ಚಿಕನ್ ಕಬಾಬ್ ಮಾಡಿದರು, ನಾವು ಪೇಟೆಯಿಂದ ತಂದಿದ್ದು. ಅದನ್ನು ಏನು ಮಾಡ್ತೀರಾ ಅಂತೇಳಿ ಅಮ್ಮನೊಟ್ಟಿಗೆ ಕೇಳ್ತಾ ಇದ್ದದಕ್ಕೆ ಸಾರು ಮಾಡ್ತೀನಿ, ಹಾಗೆಯೇ ಸ್ವಲ್ಪ ಕಬಾಬ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಹಾಗೆಯೇ ಸ್ವಲ್ಪ ರೇಷನ್ ತೊಗೊಂಡು ಬಂದೆ ಪೇಟೆಯಿಂದ ಬರುವಾಗ. ಅಲ್ಲೆಲ್ಲ ಅಂಗಡಿಯಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ, ಅರ್ಜೆಂಟಲ್ಲಿ ಬರೋದಲ್ವ, ಅದಕ್ಕೋಸ್ಕರ ಅಂಗಡಿ ವೀಡಿಯೋ ಮಾಡಿಕೊಂಡು ಕೂತ್ಕೊಳ್ಳೋಕೆ ಒಂದೊಂದು ಟೈಮ್ ಆಗಲ್ಲ, ಒಂದೊಂದು ಸಾರಿ ಆಗುತ್ತೆ. ನೋಡಿ, ರೇಷನ್ ತೊಗೊಂಡು ಬಂದೆ. ರೇಷನ್ ಯಾವುದು ಬೇಕೋ ಅರ್ಜೆಂಟ್ ಅದೇ ತೊಗೊಂಡು ಬರೋದು, ಜಾಸ್ತಿ ಏನು ತೊಗೊಂಡು ಬಂದು ಇಟ್ಕೊಳ್ಳಲ್ಲ. ಯಾವುದು ಬೇಕೋ ಅದು ಮಾತ್ರ ತರೋದು. ಹಾಗೆಯೇ ನೋಡಿದ್ರಲ್ಲ, ಫಿನೈಲ್, ಹಾಗೆಯೇ ಸರ್ಪು, ಹಾಗೆಯೇ ಕಾಲ್ಗೇಟ್, ಹಾಗೆಯೇ ಸೋನಾ ಮಸೂರಿ, ಹಾಗೆಯೇ ಜ್ಯೂಸ್ ತೊಗೊಂಡು ಬಂದೆ. ಇನ್ನೆಷ್ಟಾದರೂ ಯಾರಾದರೂ ಬರ್ತಾ ಇರ್ತಾರಲ್ವ, ಅದಕ್ಕೋಸ್ಕರ ಜ್ಯೂಸ್ ತೊಗೊಂಡು ಬಂದೆ. ಮಳೆಗಾಲ ಹೋಯ್ತಲ್ಲ, ಬಿಸಿಲು ಸಿಕ್ಕಾಪಟ್ಟೆ. ಹಾಗೆಯೇ ಕೊತ್ತಂಬರಿ ಕಾಳು ತೊಗೊಂಡು ಬಂದೆ. ಸಕ್ಕರೆ ಎಲ್ಲ ಬೇಕಿತ್ತು. ಸಾಬೂನು, ಸಂತೂರು, ಸಸಿ ಸೋಪು, ಅದು ನನಗೆ ಬಟ್ಟೆ ಒಗೆಯೋಕ್ಕೆ ಬೇಕೇ ಬೇಕು. ಹಾಗೆಯೇ ಇನ್ನೂ ಸಾರಿ ಕೆಲಸದ ಹತ್ರ ಹೋದೆ. ಅವ್ರ ಹತ್ರ ಸ್ವಲ್ಪ ಮಾತಾಡಿಕೊಂಡು ವೀಡಿಯೋ ಮಾಡಿಕೊಂಡು ನಿಂತ್ಕೊಂಡಿದ್ದೆ. ಹಾಗೆ ನೋಡ್ತಾ ಕೆಲಸ ಮಾಡೋದು ಒಂದು ಖುಷಿ ನೋಡೋಕ್ಕೇನೆ. ಹಾಗೆಯೇ ಸಂಜೆ ಆಯಿತು. ಅಷ್ಟೊತ್ತಿಗೆ ಸಂಜೆ ಆಗುವಾಗ ಒಂದು ನಾಟಕ ಇತ್ತು, ಮಂತ್ರದೇವತೆದು ನಾಟಕನ ನಿಮಗೂ ತೋರಿಸ್ತೀನಿ. ಬನ್ನಿ ನಮ್ಮೊಟ್ಟಿಗೆ. ನಾನು ತುಂಬ ವರ್ಷಗಳ ನಂತರ ಇವತ್ತು ನಾನು ನಾಟಕಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಮಂತ್ರದೇವತೆ ಅಂತೇಳಿ, ಅದಕ್ಕೋಸ್ಕರ ನಾನು
ಹೊರಟಿದ್ದು ನಾನು. ಬನ್ನಿ ನಿಮಗೂ ತೋರಿಸ್ತೇನೆ ನಾಟಕನ, ಓಕೆನಾ. ಅಮ್ಮ ಬರ್ತಾ ಇಲ್ಲ, ನಾನು ಮತ್ತೆ ಪಕ್ಕದ ಮನೆಯವರು ಹೋಗ್ತಾ ಇರೋದು. ಜೋರಾಯಿನ ಕಾಡಿದ ಒಟ್ಟಿಗೆ ಹಾಕಿದ ವೇದಿಕೆಯಲ್ಲಿ ಬಂದು ಸೇರಿದ ಮಾತ ಕಲಾಭಿಮಾನಿಗಳ ಅಭಿನಂದನೆ ಮತ್ತದಲ್ಲ. ನಾಟಕ Ulu berengkulu